ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ನಮಸ್ಕಾರ. ನಮ್ಮ ಕೈಯಲ್ಲಿರೋದು ಪ್ಯೂರ್ ಪವರ್ನ 5ನೇ ಪೀಳಿಗೆಯ ಎಐ ಚಾಲಿತ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ BMS ಬಗ್ಗೆ ಕೆಲವು ಮೂಲಗಳು. ಇದನ್ನ ನೋಡಿದಾಗ ನನಗನ್ಸಿದ್ದು ಇದೊಂದು ಕೇವಲ ಸರ್ಕ್ಯೂಟ್ ಬೋರ್ಡ್ ಅಲ್ಲ, ಬದಲಿಗೆ ಬ್ಯಾಟರಿಯೊಳಗೆ ಕೂತು 24/7 ಕೆಲಸ ಮಾಡುವ ಒಬ್ಬ ನಿಪುಣ ಇಂಜಿನಿಯರ್ ಇದ್ದ ಹಾಗೆ. ಹೌದು, ಆ ಹೋಲಿಕೆ ಬಹಳ ಸೂಕ್ತವಾಗಿದೆ ಅಲ್ವಾ? ಸಾಮಾನ್ಯವಾಗಿ ಜನ ಬ್ಯಾಟರಿಯನ್ನು ಒಂದು ಪೆಟ್ಟಿಗೆ ಅಂತ ಅಂದ್ಕೊಳ್ತಾರೆ. ಶಕ್ತಿ ತುಂಬಿಸಬಹುದು, ಬಳಸಬಹುದು, ಅಷ್ಟೇ. ಹೌದು, ಒಂದು ಡಬ್ಬಿ. ಆ ಪೆಟ್ಟಿಗೆಯೊಳಗೆ ಏನ್ ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಈ BMS ಆ ಕಲ್ಪನೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಇವತ್ತು ನಾವು ಮಾತಾಡಕ್ ಹೊರಟಿರೋದೇ ಅದರ ಬಗ್ಗೆ. ಮೂಲಗಳಲ್ಲಿ ಒಂದು ಮಾತು ಬಹಳ ಇಷ್ಟವಾಯಿತು ನನ್ಗೆ. ಹೇಳಿ. ಇದು ಡಮ್ ಸ್ಟೋರೇಜ್ ಅಂದ್ರೆ ಒಂದು ಮೂಕ ಸಂಗ್ರಹಣೆಯನ್ನ ಆಪರೇಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಕಾರ್ಯಾಚರಣೆಯ ಬುದ್ಧಿವಂತಿಕೆ ಇರುವ ಒಂದು ಆಸ್ತಿಯಾಗಿ ಪರಿವರ್ತಿಸುತ್ತೆ ಅಂತ. ಹೌದು. ಈ ಪಯಣವನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಈ ಪಯಣದ ಗುರಿ ಬಹಳ ಸ್ಪಷ್ಟ. ಬ್ಯಾಟರಿಯನ್ನು ಕೇವಲ ಸುರಕ್ಷಿತವಾಗಿ ಇಡೋದು ಮಾತ್ರ ಅಲ್ಲ, ಅದನ್ನ ಹೆಚ್ಚು ಕಾಲ ಬಾಳಿಕೆ ಬರುವಂತೆ ಮಾಡೋದು. ಓಕೆ. ಮತ್ತು ಅದರ ಮೇಲಿನ ಹೂಡಿಕೆಗೆ ಗರಿಷ್ಠ ಮೌಲ್ಯವನ್ನು ತಂದುಕೊಡೋದು. ಕೊನೆಗೆ ಬಳಕೆದಾರರಿಗೆ ಸಂಪೂರ್ಣ ಮನಃಶಾಂತಿ ಸಿಗಬೇಕು. ಸರಿ, ಹಾಗಾದ್ರೆ ಮೊದಲಿಗೆ ಈ BMSನ ಮುಖ್ಯ ಕೆಲ್ಸ ಏನು ಅಂತ ಶುರು ಮಾಡೋಣ. ಇಂಜಿನಿಯರ್ನ ಮೊದಲ ಆದ್ಯತೆ ಏನು? ಬಹುಶಃ ಸುರಕ್ಷತೆ ಇರಬೇಕು ಅಲ್ವಾ? ಖಂಡಿತ. ಅದರ ಮೊದಲ ಮತ್ತು ಅತ್ಯಂತ ಪ್ರಮುಖ ಆದೇಶ ಅಂದ್ರೆ ನಿರಂತರ ಜಾಗರೂಕತೆ. ನಿರಂತರ ಜಾಗರೂಕತೆ. ಹೌದು. ಬ್ಯಾಟರಿಯನ್ನು ಸೇಫ್ ಆಪರೇಟಿಂಗ್ ಏರಿಯಾ ಅಂತ ಕರಿತೇವಲ್ಲ, ಆ ಸುರಕ್ಷಿತ ವಲಯದೊಳಗಿಡೋದೇ ಇದರ ಮೂಲಭೂತ ಕರ್ತವ್ಯ. ಓ. ಇದಕ್ಕಾಗಿ ಇದು ಬ್ಯಾಟರಿಯ ವೋಲ್ಟೇಜ್, ಅದರಲ್ಲಿ ಹರಿಯುವ ಕರೆಂಟ್ ಮತ್ತು ಅದರ ತಾಪಮಾನವನ್ನ ಪ್ರತಿ ಮಿಲಿಸೆಕೆಂಡ್ ಮಟ್ಟದಲ್ಲಿ ಅಳತೆ ಮಾಡ್ತಾನೆ ಇರುತ್ತೆ. ಪ್ರತಿ ಮಿಲಿಸೆಕೆಂಡ್ ಅಂದ್ರೆ ನಾವು ಕಣ್ಣು ಮಿಟುಕಿಸೋ ಅಷ್ಟ್ರಲ್ಲಿ ಸಾವಿರಾರು ಬಾರಿ ಇದರ ತಪಾಸಣೆ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಈ ಮಟ್ಟದ ಕಣ್ಗಾವಲು ಯಾವ ರೀತಿಯ ಅಪಾಯಗಳನ್ನ ತಡೆಯುತ್ತೆ? ಮುಖ್ಯವಾಗಿ 3 ದೊಡ್ಡ ಅಪಾಯಗಳನ್ನ ಇದು ಸಂಪೂರ್ಣವಾಗಿ ತಡೆಯುತ್ತೆ. ಮೊದಲನೇದು ಮತ್ತು ಅತ್ಯಂತ ಅಪಾಯಕಾರಿಯಾದದು ಥರ್ಮಲ್ ರನ್ಅವೇ. ಅಂದ್ರೆ ಬ್ಯಾಟರಿಯು ನಿಯಂತ್ರಣ ಮೀರಿ ಬಿಸಿಯಾಗಿ ಬೆಂಕಿ ಹೊತ್ತಿಕೊಳ್ಳುವ ಸಾಧ್ಯತೆ. ಬ್ಯಾಟರಿಯ ತಾಪಮಾನದಲ್ಲಿ 1 ಡಿಗ್ರಿ ಏರಿಕೆಯಾದ್ರೂ BMS ತಕ್ಷಣ ಎಚ್ಚೆತ್ತುಕೊಳ್ಳುತ್ತೆ. ಓ, ತಕ್ಷಣವೇನಾ? ತಕ್ಷಣವೇ ಚಾರ್ಜಿಂಗ್ ಅಥವಾ ಡಿಸ್ಚಾರ್ಜಿಂಗ್ ಅನ್ನು ನಿಲ್ಲಿಸುತ್ತೆ. ಇದು ಬಹಳ ಮುಖ್ಯ. ಇತ್ತೀಚೆಗೆ ನಾವು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬೆಂಕಿಯ ಘಟನೆಗಳ ಬಗ್ಗೆ ಕೇಳ್ತಾನೆ ಇರ್ತೀವಿ. ಹೌದು. ಅದಕ್ಕೆಲ್ಲ ಇದೇ ಕಾರಣವಿರ್ಬೋದಾ? ಕಳಪೆ BMS? ಹೆಚ್ಚಿನ ಸಂದರ್ಭಗಳಲ್ಲಿ ಕಳಪೆ ಗುಣಮಟ್ಟದ BMS ಅಥವಾ BMS ಇಲ್ಲದಿರುವುದೇ ಕಾರಣ. ಇನ್ನು ಎರಡನೇ ಅಪಾಯ ಓವರ್ ಡಿಸ್ಚಾರ್ಜ್. ಅಂದ್ರೆ ಬ್ಯಾಟರಿಯನ್ನು ಪೂರ್ತಿಯಾಗಿ ಖಾಲಿ ಮಾಡೋದು. ಹಾಗೆ ಮಾಡಿದ್ರೆ ಬ್ಯಾಟರಿಯ ಜೀವಿತಾವಧಿ ಬಹಳ ಬೇಗ ಕಡಿಮೆ ಆಗುತ್ತೆ. ಅದಕ್ಕೆ ಶಾಶ್ವತ ಹಾನಿಯಾಗುತ್ತೆ. ಓ. BMS ಬ್ಯಾಟರಿಯ ಚಾರ್ಜ್ ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಕೆಳಗೆ ಹೋಗದಂತೆ ನೋಡಿಕೊಂಡು ಅದನ್ನು ರಕ್ಷಿಸುತ್ತೆ. ಮತ್ತು ಮೂರನೆಯದು ಕೆಪಾಸಿಟಿ ಫೇಡ್. ಅಂದ್ರೆ ಕಾಲ ಕಳೆದಂತೆ ಬ್ಯಾಟರಿಯ ಚಾರ್ಜ್ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗೋದು. ಹೌದು, ಫೋನ್ ಬ್ಯಾಟರಿಗಳಲ್ಲಿ ಆಗುತ್ತಲ್ಲ ಹಾಗೆ. ಅದೇ ರೀತಿ. ಇದು ಸಹಜ ಪ್ರಕ್ರಿಯೆ. ಆದರೆ ಉತ್ತಮ ನಿರ್ವಹಣೆಯಿಂದ ಈ ಪ್ರಕ್ರಿಯೆಯನ್ನ ನಿಧಾನಗೊಳಿಸಬಹುದು. ಈ BMS ಬ್ಯಾಟರಿಯನ್ನ ಅತ್ಯುತ್ತಮ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವ ಮೂಲಕ ಈ ಸಾಮರ್ಥ್ಯ ಕುಸಿಯುವ ವೇಗವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಹಾಗಾಗಿ ಬ್ಯಾಟರಿ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಖಂಡಿತ. ಒಂದು ನಿಮಿಷ. ನನ್ನ ಪ್ರಕಾರ ಬ್ಯಾಟರಿ ಅಂದ್ರೆ ಅದು ಕಾಲಕ್ರಮೇಣ ಹಾಳಾಗುವ ಒಂದು ವಸ್ತು. ಅದರ ಸವೆತವನ್ನು ನಾವು ಕೇವಲ ನಿಧಾನ ಮಾಡಬಹುದು ಅಷ್ಟೇ. ಆದರೆ ಮೂಲಗಳಲ್ಲಿ ಸಕ್ರಿಯವಾಗಿ ನಿರ್ವಹಿಸುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಅದರ ಆರೋಗ್ಯವನ್ನು ಸುಧಾರಿಸುವುದೇ. ಅದು ಹೇಗೆ ಸಾಧ್ಯ? ಬಹಳ ಒಳ್ಳೆ ಪ್ರಶ್ನೆ. ಇದೇ ಈ ತಂತ್ರಜ್ಞಾನದ ಮುಂದಿನ ಹಂತ. ಇದು ಕೇವಲ ರಕ್ಷಣೆ ನೀಡುವುದಲ್ಲ. ಆಕ್ಚುಲಿ ಇಲ್ಲಿ ಆಸಕ್ತಿದಾಯಕ ವಿಷಯವೆಂದರೆ ಈ BMS ಬ್ಯಾಟರಿಯ ಆರೋಗ್ಯವನ್ನ ಸಕ್ರಿಯವಾಗಿ ಸುಧಾರಿಸಲು ನಿರಂತರವಾಗಿ ಕೆಲಸ ಮಾಡುತ್ತೆ. ಇದಕ್ಕಾಗಿ ಇದರಲ್ಲಿ ಕೆಲವು ಬುದ್ಧಿವಂತ ವೈಶಿಷ್ಟ್ಯಗಳಿವೆ. ಹಾಗಾದ್ರೆ ಅವು ಯಾವುವು? ಮೊದಲನೆಯದು ಡೈನಮಿಕ್ ಈಕ್ವಲೈಸೇಷನ್. ಒಂದು ಬ್ಯಾಟರಿ ಪ್ಯಾಕಲ್ಲಿ 16 ಸಣ್ಣ ಸೆಲ್ಗಳಿರ್ತವೆ ಅಂತ ಅನ್ಕೊಳ್ಳಿ. ಸರಿ. ಚಾರ್ಜ್ ಮಾಡುವಾಗ ಕೆಲವು ಸೆಲ್ಗಳು ಬೇಗ ಫುಲ್ ಆಗ್ಬೋದು, ಇನ್ನು ಕೆಲವು ನಿಧಾನವಾಗಿ ಚಾರ್ಜ್ ಆಗ್ಬೋದು. ಈ ಅಸಮತೋಲನದಿಂದಾಗಿ ಕೆಲವು ಸೆಲ್ಗಳ ಮೇಲೆ ಹೆಚ್ಚು ಒತ್ತಡ ಬಿದ್ದು ಅವು ಬೇಗ ಹಾಳಾಗ್ತವೆ. ಅರ್ಥವಾಯ್ತು. ಈ BMS ಪ್ರತಿಯೊಂದು ಸೆಲ್ನ ವೋಲ್ಟೇಜನ್ನು ಗಮನಿಸಿ ಎಲ್ಲವೂ ಒಂದೇ ಸಮನಾಗಿ ಚಾರ್ಜ್ ಆಗುವಂತೆ ನೋಡಿಕೊಡುತ್ತೆ. ಹಾಗಾದರೆ ಒಂದು ತಂಡದಲ್ಲಿರುವ ಪ್ರತಿಯೊಬ್ಬ ಆಟಗಾರನೂ ಸಮಾನವಾಗಿ ಶ್ರಮ ಹಾಕುವಂತೆ ನೋಡಿಕೊಳ್ಳುವ ಒಬ್ಬ ಕೋಚ್ ಇದ್ದ ಹಾಗೆ. ಪರ್ಫೆಕ್ಟ್ ಹೋಲಿಕೆ.
ಆದರೆ ಈ ಡೈನಮಿಕ್ ಈಕ್ವಲೈಸೇಷನ್ ಪ್ರಕ್ರಿಯೆ ಬ್ಯಾಟರಿಯ ಶಕ್ತಿಯನ್ನೇ ಬಳಸಿಕೊಳ್ಳೋದಿಲ್ಲವೇ? ಅಂದರೆ ಸಮತೋಲನಗೊಳಿಸಲು ಹೋಗಿ ನಾವು ಚಾರ್ಜ್ ಕಳ್ಕೊಳ್ಳೋದಿಲ್ವೇ? ಅತ್ಯುತ್ತಮ ಪ್ರಶ್ನೆ. ಹೌದು, ಈ ಪ್ರಕ್ರಿಯೆಯಲ್ಲಿ ಅತ್ಯಲ್ಪ ಪ್ರಮಾಣದ ಶಕ್ತಿ ಬಳಕೆ ಆಗುತ್ತೆ. ಆದರೆ ಅದರಿಂದಾಗುವ ಲಾಭ ಬಹಳ ದೊಡ್ಡದು. ಓಕೆ. ಆ ಸಣ್ಣ ಶಕ್ತಿ ವ್ಯಯದಿಂದಾಗಿ ಬ್ಯಾಟರಿಯ ಒಟ್ಟಾರೆ ಬಾಳಿಕೆ 20-30% ಹೆಚ್ಚಾಗುತ್ತೆ. ದೀರ್ಘಾವಧಿಯಲ್ಲಿ ನೋಡಿದ್ರೆ ಇದು ಬಹಳ ಲಾಭದಾಯಕ. ಅರ್ಥವಾಯ್ತು. ಇನ್ನು ಎರಡನೇ ವೈಶಿಷ್ಟ್ಯ. ಎರಡನೆಯದು ಇಂಟೆಲಿಜೆಂಟ್ ಡೀಪ್ ಸ್ಲೀಪ್. ಕೆಲವು ಬ್ಯಾಟರಿಗಳನ್ನ ಪ್ರತಿದಿನ ಬಳಸೋದಿಲ್ಲ. ಉದಾಹರಣೆಗೆ ಫಾರ್ಮ್ ಹೌಸ್ನಲ್ಲಿ ಅಥವಾ ರಜಾದಿನಗಳಲ್ಲಿ ಮಾತ್ರ ಬಳಸುವ ಮನೆಗಳಲ್ಲಿ. ಹೌದು ಹೌದು. ಇಂಥ ಸಂದರ್ಭಗಳಲ್ಲಿ ಬ್ಯಾಟರಿ ದೀರ್ಘಕಾಲ ಬಳಕೆಯಲ್ಲಿಲ್ಲದಾಗ ಈ ಬಿಎಂಎಸ್ಸು ಅದನ್ನು ಒಂದು ರೀತಿಯ ಆಳವಾದ ನಿದ್ರಾವಸ್ಥೆಗೆ ಅಂದ್ರೆ ಡೀಪ್ ಸ್ಲೀಪ್ ಮೋಡ್ಗೆ ಕಳುಹಿಸುತ್ತೆ. ಓ. ಇದು ಕೇವಲ ಪವರ್ ಸೇವ್ ಮಾಡೋದಲ್ಲ, ಆ ಸಮಯದಲ್ಲಿ ಸೆಲ್ಗಳ ರಾಸಾಯನಿಕ ರಚನೆ ಹಾಳಾಗದಂತೆ ನೋಡಿಕೊಳ್ಳುತ್ತೆ. ತಿಂಗಳುಗಳ ನಂತರ ಬ್ಯಾಟರಿಯನ್ನು ಮತ್ತೆ ಬಳಸಿದಾಗಲೂ ಅದು ಹೊಸದರಂತೆಯೇ ಕಾರ್ಯನಿರ್ವಹಿಸುತ್ತೆ. ಮತ್ತು ಮೂರನೆಯದು ಪೂರ್ಣ ಟ್ರೇಸಬಿಲಿಟಿ ಅಂತ ಇದೆ. ಇದರ ಉಪಯೋಗವೇನು? ಇದರರ್ಥ ಪ್ರತಿ ಬ್ಯಾಟರಿ ಒಳಗೆ ಒಂದು ಡಿಜಿಟಲ್ ಗುರುತಿನ ಚೀಟಿ ಇರುತ್ತೆ. ಅದರ ಉತ್ಪಾದನಾ ದಿನಾಂಕ, ಬ್ಯಾಚ್ ಸಂಖ್ಯೆ ಎಲ್ಲವೂ ಅದರ ಮೆಮೊರಿಯಲ್ಲಿ ದಾಖಲಾಗಿರುತ್ತೆ. ಅಂದ್ರೆ ನಿರ್ವಹಣೆ ಮತ್ತು ವಾರಂಟಿ ಕ್ಲೇಮ್ಸ್ಗಳಿಗೆ ಬಹಳ ಅನುಕೂಲ. ಖಂಡಿತ. ಸರಿ, ಈ ಬಿಎಂಎಸ್ ಬ್ಯಾಟರಿ ಒಳಗಿನ ಪ್ರಪಂಚವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೆ. ಆದ್ರೆ ಅದು ತನ್ನ ಸುತ್ತಮುತ್ತಲಿನ ವ್ಯವಸ್ಥೆಗಳ ಜೊತೆ, ಉದಾಹರಣೆಗೆ ಇನ್ವರ್ಟರ್ ಜೊತೆ ಹೇಗೆ ವ್ಯವಹರಿಸುತ್ತೆ? ಇದೊಂದು ಬಹಳ ಮುಖ್ಯವಾದ ಅಂಶ. ಅವುಗಳ ನಡುವೆ ಏನಾದ್ರೂ ಸಂವಹನ ಇರುತ್ತಾ? ಖಂಡಿತ. ಏಕಾಂಗಿಯಾಗಿರುವ ಬ್ಯಾಟರಿ ಒಂದು ಕುರುಡು ಆಸ್ತಿ ಇದ್ದ ಹಾಗೆ. ಆದರೆ ಪ್ಯೂರ್ ಪವರ್ ಬಿಎಂಎಸ್ ಕ್ಯಾನ್ ಬಸ್ ಅನ್ನೋ ಒಂದು ವ್ಯವಸ್ಥೆಯನ್ನ ಬಳಸಿ ಹೈಬ್ರಿಡ್ ಇನ್ವರ್ಟರ್ ಜೊತೆ ನೇರವಾಗಿ ಮಾತನಾಡುತ್ತೆ. ಕ್ಯಾನ್ವಸ್ ಅಂದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ? ಇದನ್ನು ನೀವು ಕಾರುಗಳಲ್ಲಿ ಬಳಸುವ ನಂಬಿಕಾರ್ಹ ಸಂವಹನ ವ್ಯವಸ್ಥೆ ಅಂತ ಅಂದ್ಕೊಳ್ಬೋದು. ಓಕೆ. ಹೇಗೆ ಕಾರಿನ ಇಂಜಿನ್, ಬ್ರೇಕ್ ಮತ್ತು ಗೇರ್ ಬಾಕ್ಸ್ಗಳು ಒಂದಕ್ಕೊಂದು ಸ್ಪಷ್ಟವಾಗಿ ಯಾವುದೇ ಗೊಂದಲವಿಲ್ಲದ ಮಾತನಾಡಿಕೊಂಡು ಸಮನ್ವಯದಿಂದ ಕೆಲಸ ಮಾಡುತ್ತವೆಯೋ, ಹಾಗೆ ಬ್ಯಾಟರಿ ಮತ್ತು ಇನ್ವರ್ಟರ್ ನಡುವೆ ನಿಖರವಾದ ಸಂವಹನ ನಡೆಯಲು ಇದು ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಬ್ಯಾಟರಿ ಮತ್ತು ಇನ್ವರ್ಟರ್ ನಡುವಿನ ಸಂಭಾಷಣೆಯಿಂದ ಆಗುವ ದೊಡ್ಡ ಲಾಭವೇನು? ಇದರ ಫಲಿತಾಂಶವೇ ಪ್ರಿಸಿಷನ್ ಚಾರ್ಜಿಂಗ್. ಪ್ರಿಸಿಷನ್ ಚಾರ್ಜಿಂಗ್. ಹೌದು, ಅಥವಾ ನಿಖರವಾದ ಚಾರ್ಜಿಂಗ್. ಸಾಮಾನ್ಯ ಇನ್ವರ್ಟರ್ಗಳು ಒಂದು ಪೂರ್ವ ನಿರ್ಧಾರಿತ ಸೆಟ್ಟಿಂಗ್ ಅನ್ನು ಬಳಸುತ್ತವೆ. ಅದು ಎಲ್ಲಾ ಬ್ಯಾಟರಿಗಳಿಗೂ ಒಂದೇ ರೀತಿಯ ಚಿಕಿತ್ಸೆ ನೀಡಿದಂತೆ. ಹೌದು. ಆದರೆ ಇಲ್ಲಿ ಬಿಎಂಎಸ್ ತನ್ನ ನೈಜ ಸಮಯದ ಸ್ಥಿತಿಯನ್ನು ಇನ್ವರ್ಟರ್ಗೆ ತಿಳಿಸುತ್ತೆ. ನನ್ನ ತಾಪಮಾನ ಈಗ ಇಷ್ಟಿದೆ, ನನ್ನ ಚಾರ್ಜ್ ಮಟ್ಟ ಇಷ್ಟಿದೆ, ಹಾಗಾಗಿ ನನಗೆ ಇಷ್ಟು ವೋಲ್ಟೇಜ್ ಮತ್ತು ಇಷ್ಟು ಕರೆಂಟ್ನಲ್ಲಿ ಚಾರ್ಜ್ ಮಾಡುವಂತ ನಿರ್ದೇಶನ ನೀಡುತ್ತೆ. ಹಾಗಾದ್ರೆ ಸಾಮಾನ್ಯ ಇನ್ವರ್ಟರ್ಗಳು ಬ್ಯಾಟರಿಯ ಆರೋಗ್ಯವನ್ನು ಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲವೇ? ಅವುಗಳ ಚಾರ್ಜಿಂಗ್ ವಿಧಾನ ಬ್ಯಾಟರಿಗೆ ಹಾನಿ ಮಾಡುತ್ತದೆಯೇ? ಹಾನಿ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಅವು ಬ್ಯಾಟರಿಯನ್ನ ಅತ್ಯುತ್ತಮವಾಗಿ ಬಳಸ್ಕೊಳ್ಳೋದಿಲ್ಲ. ಓಕೆ. ಅದು ಒಬ್ಬ ವೈದ್ಯರು ರೋಗಿಯ ಸ್ಥಿತಿಯನ್ನ ನೋಡದೆ ಎಲ್ಲರಿಗೂ ಒಂದೇ ಔಷಧ ಕೊಟ್ಟ ಹಾಗೆ. ಪ್ರಿಸಿಷನ್ ಚಾರ್ಜಿಂಗ್ನಿಂದಾಗಿ ಚಾರ್ಜಿಂಗ್ ಸಮಯದಲ್ಲಿ ಕಡಿಮೆ ಶಾಖ ಉತ್ಪತ್ತಿಯಾಗುತ್ತವೆ ಮತ್ತು ಬ್ಯಾಟರಿಯ ರಾಸಾಯನಿಕ ಅವನತಿ ಗಣನೀಯವಾಗಿ ನಿಧಾನವಾಗುತ್ತೆ. ಇದರಿಂದ ಬ್ಯಾಟರಿಯ ಬಾಳಿಕೆ ನೇರವಾಗಿ ಹೆಚ್ಚಾಗುತ್ತೆ. 100%. ಈ ಎಲ್ಲಾ ವೈಶಿಷ್ಟ್ಯಗಳೇ ಅದ್ಭುತವಾಗಿವೆ. ಆದ್ರೆ ನೀವು ಇದನ್ನು 5ನೇ ಪೀಳಿಗೆಯ ಬಿಎಂಎಸ್ ಅಂತ ಹೇಳಿದ್ರಿ. ಹೌದು. ಆ 5ನೇ ಪೀಳಿಗೆ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಕೊಡೋದು ಎಐ ಮತ್ತು ಮೆಷೀನ್ ಲರ್ನಿಂಗ್ ಇರ್ಬೇಕು ಅಲ್ವೇ? ನಿಖರವಾಗಿ. ಇದು ಈ ತಂತ್ರಜ್ಞಾನದ ಆತ್ಮ. ಇಲ್ಲಿವರೆಗೆ ನಾವು ಚರ್ಚಿಸಿದ್ದು ಬ್ಯಾಟರಿಯನ್ನ ಪ್ರತಿಕ್ರಿಯಾತ್ಮಕವಾಗಿ ರಕ್ಷಿಸುವ ವಿಧಾನಗಳ ಬಗ್ಗೆ. ಅಂದ್ರೆ ರಿಯಾಕ್ಟಿವ್ ಆಗಿ. ಹೌದು, ರಿಯಾಕ್ಟಿವ್. ಅಂದ್ರೆ ಒಂದು ಸಮಸ್ಯೆ ಉಂಟಾದಾಗ ಕ್ರಮ ತೆಗೆದುಕೊಳ್ಳೋದು. ಆದರೆ ಎಐ ಮತ್ತು ಮಿಷಿನ್ ಲರ್ನಿಂಗ್ ಈ ವ್ಯವಸ್ಥೆಯನ್ನ ಪೂರ್ವಭಾವಿ ಬುದ್ಧಿವಂತಿಕೆಗೆ ಕೊಂಡೊಯ್ತವೆ. ಪ್ರೊಆಕ್ಟಿವ್ ಇಂಟೆಲಿಜೆನ್ಸ್. ಎಕ್ಸಾಕ್ಟ್ಲಿ. ಅಂದ್ರೆ ಸಮಸ್ಯೆ ಬರುವ ಮೊದಲೇ ಅದನ್ನು ಊಹಿಸಿ ತಡೆಯೋದು. ಹಾಗಾದ್ರೆ ನಾವು ಮೊದಲು ಹೇಳಿದ ಮೂಕ ಸಂಗ್ರಹಣೆಯಿಂದ ಕಾರ್ಯಾಚರಣೆಯ ಬುದ್ಧಿವಂತಿಕೆಯ ಪ್ರಯಾಣದಲ್ಲಿ ಇದೇ ಅಂತಿಮ ಹಂತ. ಇಲ್ಲಿ ಬ್ಯಾಟರಿ ಕೇವಲ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಲ್ಲ, ಭವಿಷ್ಯವನ್ನೇ ಊಹಿಸಲು ಶುರು ಮಾಡ್ತದೆ. ಹೌದು. ಇದು ಹೇಗೆ ಕೆಲಸ ಮಾಡ್ತದೆ? ಇದರಲ್ಲಿ ಮೊದಲನೆಯದು ಎಐ ಗಾರ್ಡಿಯನ್ ವೈಶಿಷ್ಟ್ಯ. ಇದೊಂದು 24/7 ಡಿಜಿಟಲ್ ಕಾವಲುಗಾರನಂತೆ. ಓಕೆ. ಬ್ಯಾಟರಿಯ ಕಾರ್ಯನಿರ್ವಹಣೆಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಅಸಹಜತೆಗಳನ್ನು ಇದು ಗುರುತಿಸುತ್ತೆ. ಉದಾಹರಣೆಗೆ, ಒಂದು ಸೆಲ್ ಬೇರೆಲ್ಲವುಗಳಿಗಿಂತ 1 ಮಿಲಿವೋಲ್ಟಿನಷ್ಟು ಭಿನ್ನವಾಗಿ ವರ್ತಿಸ್ತಿದ್ರೆ ಸಾಮಾನ್ಯ ವ್ಯವಸ್ಥೆಗಳು ಅದನ್ನು ಕಡೆಗಣಿಸುತ್ತವೆ. ಆದರೆ ಎಐ ಗಾರ್ಡಿಯನ್ ಅದನ್ನು ಗುರುತಿಸಿ, ಇಲ್ಲಿ ಏನೋ ಸಣ್ಣ ಬದಲಾವಣೆ ಆಗ್ತಿದೆ, ಗಮನ ಹರಿಸು ಎಂದು ಮಾಲೀಕರಿಗೆ ಮುನ್ನೆಚ್ಚರಿಕೆ ನೀಡುತ್ತೆ. ಇದು ದೊಡ್ಡ ಸಮಸ್ಯೆ ಆಗುವುದನ್ನು ತಪ್ಪಿಸುತ್ತೆ.
ಸಣ್ಣ ಜ್ವರ ಬಂದಾಗ್ಲೇ ಎಚ್ಚರಿಕೆ ನೀಡಿ ಅದು ನ್ಯುಮೋನಿಯಾ ಆಗೋದನ್ನು ತಡೆಯುವ ಒಬ್ಬ ವೈದ್ಯನ ಹಾಗೆ. ಅತ್ಯುತ್ತಮ ಹೋಲಿಕೆ. ಎರಡನೇದು ಪ್ರಿಡಿಕ್ಟಿವ್ ಹೆಲ್ತ್ ಇನ್ಸೈಟ್ಸ್. ಈ ವ್ಯವಸ್ಥೆಯು ಬ್ಯಾಟರಿಯ ಬಳಕೆಯ ಮಾದರಿಗಳನ್ನು ನಿರಂತರವಾಗಿ ವಿಶ್ಲೇಷಿಸುತ್ತೆ. ಓಹ್, ಈ ಡೇಟಾವನ್ನು ಆಧರಿಸಿ ಈ ರೀತಿಯ ಬಳಕೆಯನ್ನು ಮುಂದುವರಿಸಿದರೆ ಈ ಬ್ಯಾಟರಿಯ ಬಾಳಿಕೆಯನ್ನು ಎಷ್ಟು ವರ್ಷ ಬರಬಹುದು ಎಂದು ಹೆಚ್ಚು ನಿಖರವಾಗಿ ಊಹಿಸುತ್ತೆ. ಇದರಲ್ಲಿ ಸ್ಮಾರ್ಟ್ ಲೋಡ್ ಪ್ರಿಯಾರಿಟೈಸೇಷನ್ ಅನ್ನೋ ಇನ್ನೊಂದು ವೈಶಿಷ್ಟ್ಯದ ಬಗ್ಗೆನೂ ಉಲ್ಲೇಖವಿದೆ. ಇದು ನಿಜ ಜೀವನದಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತೆ? ಇದೊಂದು ಅತ್ಯಂತ ಬುದ್ಧಿವಂತ ಮತ್ತು ಪ್ರಾಯೋಗಿಕ ವೈಶಿಷ್ಟ್ಯ. ವಿದ್ಯುತ್ ಕಡಿತದ ಸಮಯದಲ್ಲಿ ಬ್ಯಾಟರಿ ಬ್ಯಾಕಪ್ ನೀಡಲು ಶುರು ಮಾಡುತ್ತೆ ಅಲ್ವಾ? ಹೌದು. ಆಗ ಬ್ಯಾಟರಿಯಲ್ಲಿ ಲಭ್ಯವಿರುವ ಚಾರ್ಜ್ ಅನ್ನು ಆಧರಿಸಿ ಯಾವ ಉಪಕರಣಗಳಿಗೆ ಆದ್ಯತೆ ನೀಡಬೇಕು ಅಂತ ಈ ವ್ಯವಸ್ಥೆ ಸ್ವಯಂಚಾಲಿತವಾಗಿ ನಿರ್ಧರಿಸುತ್ತೆ. ಓ, ನಮ್ಮೊಬ್ಬ ಗ್ರಾಹಕರ ಉದಾಹರಣೆನೇ ಹೇಳ್ತೀನಿ. ಅವರ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಅವರಿಗೆ ವೈದ್ಯಕೀಯ ಉಪಕರಣಕ್ಕೆ ನಿರಂತರ ವಿದ್ಯುತ್ ಬೇಕು. ಸರಿ. ಮೊದಲೆಲ್ಲ ಕರೆಂಟ್ ಹೋದಾಗ ಟಿವಿ, ಎಸಿ ಎಲ್ಲವೂ ಆನ್ ಆಗಿ ಮುಖ್ಯವಾದ ಉಪಕರಣ ಬೇಗ ಆಫ್ ಆಗೋತಿತ್ತು. ಹೌದು, ಹಾಗಾಗುತ್ತೆ. ಈ ಸ್ಮಾರ್ಟ್ ವೈಶಿಷ್ಟ್ಯದಿಂದಾಗಿ ಈಗ ಕರೆಂಟ್ ಹೋದ್ರೆ ಅದು ವೈದ್ಯಕೀಯ ಉಪಕರಣ ಮತ್ತು ರೆಫ್ರಿಜಿರೇಟರ್ಗೆ ಮೊದಲ ಆದ್ಯತೆ ನೀಡಿ ಉಳಿದದ್ದನ್ನು ಆಫ್ ಮಾಡುತ್ತೆ. ಇದರಿಂದ ಅವರಿಗೆ 8 ಗಂಟೆ ಸಿಗ್ತಿದ್ದ ಬ್ಯಾಕಪ್ ಈಗ 14 ಗಂಟೆ ಸಿಗ್ತಿದೆ. ಓ, ಇದು ನಿಜವಾಗ್ಲೂ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತೆ. ಇದು ಅವರಿಗೆ ತಂತ್ರಜ್ಞಾನಕ್ಕಿಂತ ಹೆಚ್ಚಾಗಿ ಒಂದು ಭರವಸೆ. ಸರಿ, ಈ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ, ಎಐ, ನಿರಂತರ ಮೇಲ್ವಿಚಾರಣೆ, ಇದೆಲ್ಲದರ ಅರ್ಥವೇನು? ಅಂತಿಮವಾಗಿ ಒಬ್ಬ ಬಳಕೆದಾರರಿಗೆ ಅಥವಾ ಒಂದು ಕಂಪನಿಗೆ ಇದರಿಂದ ಏನು ಪ್ರಯೋಜನ? ಅಂತಿಮ ಮತ್ತು ಅತ್ಯಂತ ದೊಡ್ಡ ಪ್ರಯೋಜನವೆಂದರೆ ಸಂಪೂರ್ಣ ಮನಃಶಾಂತಿ ಮತ್ತು ತೊಂದರೆರಹಿತ ಮಾಲೀಕತ್ವ. ಪೀಸ್ ಆಫ್ ಮೈಂಡ್. ಹೌದು, ಒಮ್ಮೆ ಅಳವಡಿಸಿದರೆ ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಎಂಬ ಭರವಸೆ. ಒಂದು ವಾಣಿಜ್ಯ ಬಳಕೆಯಲ್ಲಿ ಎಐ ಗಾರ್ಡಿಯನ್ ವೈಶಿಷ್ಟ್ಯವು ಒಂದು ದೊಡ್ಡ ವೈಫಲ್ಯವನ್ನು 1 ವಾರ ಮುಂಚಿತವಾಗಿ ಪತ್ತೆ ಹಚ್ಚಿದರೆ ಅದು ಉತ್ಪಾದನೆಯಲ್ಲಿ ಆಗಬಹುದಾದ ಲಕ್ಷಾಂತರ ರೂಪಾಯಿ ನಷ್ಟವನ್ನು ತಡೆಯುತ್ತೆ. ಓ, ಹೌದು. ಹಾಗ ಬಿಎಂಎಸ್ ಮೇಲಿನ ಹೂಡಿಕೆ ನಗಣ್ಯ ಎನಿಸುತ್ತೆ. ನಿಜವಾದ ಆರ್ಒಐ ಇರೋದು ಇಲ್ಲಿ. ಇದನ್ನು ಕಾರ್ಯರೂಪಕ್ಕೆ ತರಲು ಯಾವೆಲ್ಲ ಸೌಲಭ್ಯಗಳಿದೆ? 3 ಪ್ರಮುಖ ಸೌಲಭ್ಯಗಳಿವೆ. ಮೊದಲನೆಯದು ನಾನ್ ಇನ್ವೇಸಿವ್ ಡಯಾಗ್ನಾಸ್ಟಿಕ್ಸ್. ಅಂದ್ರೆ ಬ್ಯಾಟರಿಯ ಆರೋಗ್ಯವನ್ನ ಪರೀಕ್ಷಿಸಲು ಬ್ಯಾಟರಿ ಪ್ಯಾಕ್ ಅನ್ನು ಭೌತಿಕವಾಗಿ ತೆರೆಯುವ ಅಗತ್ಯವೇ ಇಲ್ಲ. ಅದರ ಡಿಜಿಟಲ್ ಇಂಟರ್ಫೇಸ್ ಮೂಲಕವೇ ಸಂಪೂರ್ಣ ಆರೋಗ್ಯ ವರದಿಯನ್ನು ಪಡೆಯಬಹುದು. ಓಕೆ. ಎರಡನೇದ್ದು ಕ್ಲೌಡ್ ನೇಟಿವ್ ಮಾನಿಟರಿಂಗ್. ಬ್ಯಾಟರಿಯ ಡೇಟಾ ಪ್ರತಿ 3 ನಿಮಿಷಗಳಿಗೊಮ್ಮೆ ಪ್ಯೂರ್ ಕ್ಲೌಡ್ಗೆ ಲಾಗ್ ಆಗುತ್ತೆ. ಪ್ರತಿ 3 ನಿಮಿಷಕ್ಕೊಮ್ಮೆ? ಹೌದು. ಇದರಿಂದ ಜಗತ್ತಿನ ಯಾವುದೇ ಮೂಲೆಯಿಂದ ತಮ್ಮ ಫೋನ್ ಮೂಲಕ ಬ್ಯಾಟರಿಯ ಸ್ಥಿತಿಯನ್ನು ನೈಜ ಸಮಯದಲ್ಲಿ ನೋಡಬಹುದು. ಅಂದರೆ ಮನೆಯಲ್ಲಿರುವ ಬ್ಯಾಟರಿಯನ್ನು ಆಫೀಸ್ನಿಂದಲೇ ಮಾನಿಟರ್ ಮಾಡಬಹುದಾ? ಅದ್ಭುತ. ಇನ್ನು ಮೂರನೇದು OTA, ಅಂದ್ರೆ ಓವರ್ ದಿ ಏರ್ ಅಪ್ಡೇಟ್ಸ್ಗಳು. ನಮ್ಮ ಸ್ಮಾರ್ಟ್ಫೋನ್ಗಳಿಗೆ ಸಾಫ್ಟ್ವೇರ್ ಅಪ್ಡೇಟ್ಗಳು ಬರುವಂತೇನಾ? ನಿಖರವಾಗಿ. ಈ ಬಿಎಂಎಸ್ಗೂ ಕೂಡ ಫರ್ಮ್ವೇರ್ ಅಪ್ಡೇಟ್ಗಳನ್ನು ರಿಮೋಟ್ ಆಗಿ ಕಳುಹಿಸಬಹುದು. ಇದರಿಂದ ಬ್ಯಾಟರಿಯ ಸುರಕ್ಷತಾ ಕ್ರಮಗಳು ಮತ್ತು ಅಲ್ಗಾರಿಥಮ್ಗಳು ಯಾವಾಗಲೂ ನವೀಕೃತವಾಗಿರ್ತವೆ. ಅಂದ್ರೆ ನಾವು ಕೊಂಡುಕೊಂಡ ಬ್ಯಾಟರಿ ಕಾಲ ಕಳೆದಂತೆ ಹಳೆಯದಾಗುವ ಬದಲು ಹೊಸ ಅಪ್ಡೇಟ್ಗಳೊಂದಿಗೆ ಇನ್ನಷ್ಟು ಬುದ್ಧಿವಂತವಾಗುತ್ತಾ ಹೋಗ್ತದೆ. ಹೌದು, ಎಕ್ಸಾಕ್ಟ್ಲಿ. ಇದರರ್ಥ ಹೂಡಿಕೆ ಮಾಡುತ್ತಿರುವುದು ಕೇವಲ ಒಂದು ಉತ್ಪನ್ನದ ಮೇಲೆ ಅಲ್ಲ, ಬದಲಿಗೆ ಸ್ಪರ್ಧೆಯನ್ನು ಮೀರಿ ಹೆಚ್ಚು ಕಾಲ ಬಾಳಿಕೆ ಬರುವ, ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮತ್ತು ಹೆಚ್ಚು ಬುದ್ಧಿವಂತಿಕೆಯಿಂದ ಯೋಚಿಸುವ ಒಂದು ಸಂಪೂರ್ಣ ವ್ಯವಸ್ಥೆಯ ಮೇಲೆ. ನಿಖರವಾಗಿ. ಇದು ಬಿಲ್ಟ್ ಟು ಔಟ್ಲಾಸ್ಟ್, ಅಂದ್ರೆ ದೀರ್ಘಕಾಲ ಬಾಳಿಕೆ ಬರುವಂತೆ ನಿರ್ಮಿಸಲಾಗಿದೆ ಎಂಬ ಮಾತಿಗೆ ನಿಜವಾದ ಅರ್ಥ ಕೊಡುತ್ತೆ. ಇದು ಕೇವಲ ಒಂದು ವಸ್ತುವಲ್ಲ, ಇದೊಂದು ಸೇವೆ. ಇವತ್ತಿನ ನಮ್ಮ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು. ಈ ಪ್ಯೂರ್ ಪವರ್ ಸ್ಮಾರ್ಟ್ ಬಿಎಂಎಸ್ ಕೇವಲ ವಿದ್ಯುತ್ ಶಕ್ತಿಯನ್ನು ಸಂಗ್ರಹಿಸುವುದಿಲ್ಲ, ಬದಲಿಗೆ ಅದನ್ನೊಂದು ನಿರ್ವಹಿಸಲ್ಪಡುವ ಸಂಪನ್ಮೂಲವಾಗಿ ಪರಿಗಣಿಸುತ್ತೆ. ಹೌದು. ಇದು ಇಡೀ ಶಕ್ತಿ ವ್ಯವಸ್ಥೆಯ ಬುದ್ಧಿವಂತ ಹೃದಯ. ಖಂಡಿತ. ಇದರೊಂದಿಗೆ ಬ್ಯಾಟರಿ ಕೇವಲ ಒಂದು ಬ್ಯಾಟರಿಯಾಗಿ ಉಳಿಯದೆ ದೀರ್ಘಕಾಲ ಬಾಳಿಕೆ ಬರುವ ಅತ್ಯಂತ ಸುರಕ್ಷಿತ ಮತ್ತು ಬುದ್ಧಿವಂತ ಶಕ್ತಿ ಆಸ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಬುದ್ಧಿವಂತಿಕೆಯಿಂದ ಬಂದ ವಿಶ್ವಾಸಾರ್ಹತೆ ಎಂಬ ಮಾತಿಗೆ ಇದು ನಿಜವಾದ ಅರ್ಥವನ್ನು ನೀಡುತ್ತದೆ. ಕೇಳುಗರಿಗೆ ಕೊನೆಯದಾಗಿ ಚಿಂತನೆಗೆ ಒಂದು ಪ್ರಶ್ನೆ. ಈ ರೀತಿಯ ಎಐ ಚಾಲಿತ ಸ್ವಯಂ ನಿರ್ವಹಣಾ ತಂತ್ರಜ್ಞಾನ ಕೇವಲ ಬ್ಯಾಟರಿಗಳಿಗೆ ಸೀಮಿತವಾಗದೆ ನಮ್ಮ ಮನೆಗಳು ಮತ್ತು ಕಚೇರಿಗಳಲ್ಲಿರುವ ಪ್ರತಿಯೊಂದು ಉಪಕರಣಕ್ಕೂ ವಿಸ್ತರಿಸಿದರೆ ನಮ್ಮ ಭವಿಷ್ಯ ಹೇಗಿರಬಹುದು? ತಮ್ಮ ಆರೋಗ್ಯವನ್ನು ತಾವೇ ಮೇಲ್ವಿಚಾರಣೆ ಮಾಡಿಕೊಂಡು ಶಕ್ತಿಯನ್ನು ಅತ್ಯುತ್ತಮವಾಗಿ ಬಳಸುವ ಮತ್ತು ಪರಸ್ಪರ ಸಂವಹನ ನಡೆಸುವ ಉಪಕರಣಗಳ ಜಾಲವನ್ನು ಕಲ್ಪಿಸಿಕೊಳ್ಳಿ. ಶಕ್ತಿ ನಿರ್ವಹಣೆಯಲ್ಲಿ ಇದು ಯಾವ ರೀತಿಯ ಕ್ರಾಂತಿಯನ್ನು ತರಬಹುದು ಯೋಚಿಸಿ.